ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲೆಕ್ಷನ್ ವರ್ಗೂ ಸುಮ್ಮನಿತ್ತು ಸರ್ಕಾರ. ಎಲೆಕ್ಷನ್ ವರ್ಗೂ ಯಾವ ಯುದ್ಧ ನಡೆದ್ರು ತಲೆ ಕೆಳಗಾದ್ರೂ ಕೂಡ ಬೆಲೆ ಏರಿಕೆ ಅನ್ನುವ ಬಿಸಿ ಗ್ರಾಹಕರಿಗೆ ತಟ್ಟಲೇ ಇಲ್ಲ. ಯಾಕೆ ಹೇಳಿ? ಬೆಲೆ ಏರಿಕೆ ಬಿಸಿ ತಟ್ಟುಬಿಟ್ರೆ ಮತ್ತೆ ಪಕ್ಷಗಳಿಗೆ ಅಧಿಕಾರ ಕೊಡಲ್ವಲ್ಲ ಜನ. ರೇಟ್ ಜಾಸ್ತಿ ಮಾಡಿ ಓಟ್ ಹಾಕಿ ಅಂದ್ರೆ ಯಾಕೆ ಹಾಕ್ಬೇಕ್ರಿ ನಿಮ್ಗೆ ಅಂತ ಸುಮ್ಮನೆ ಬಿಡಲ್ವಲ್ಲ ಜನ. ಹಾಗಾಗಿ ಪಂಚರಾಜ್ಯಗಳ ಎಲೆಕ್ಷನ್ ಆಗೋವರೆಗೂ ಸುಮ್ಮನಿತ್ತು ಸರ್ಕಾರ. ಯಾವಾಗ ಪಂಚರಾಜ್ಯಗಳ ಎಲೆಕ್ಷನ್ ಮುಗೀತೋ ಇದ್ದಕ್ಕಿದ್ದಂತೆ ಒಂದೇ ತಿಂಗಳಲ್ಲಿ ಮೂರು ಬಾರಿ ತೈಲ ಬೆಲೆ ಏರಿಕೆ ಮಾಡಲಾಗಿದೆ. ಇದು ಜನರ ಭಾವನೆಗಳ ಜೊತೆಗೆ ಆಟ ಆಡ್ಕೊಳ್ದೆ ಮತ್ತೇನು, ಓಟ್ ಹಾಕಿಸ್ಕೊಳ್ಳುವಾಗ ಒಂದು ಪ್ರಾಬ್ಲಮ್ಮು ಕಣ್ಣಿಗೆ ಕಾಣದೇ ಇರೋ ರೀತಿ ಎಲ್ಲವನ್ನ ಮುಚ್ಚಾಕೋದು, ಓಟ್ ಮುಗಿದ ಮೇಲೆ ಎಲ್ಲ ಪ್ರಾಬ್ಲಮ್ಸ್ನು ತಂದು ತಲೆ ಮೇಲೆ ಹಾಕೋದು, ಇದು ಟಿಪಿಕಲ್. ಅದು BJP ಆಗಿರ್ಲಿ, ಕಾಂಗ್ರೆಸ್ ಆಗಿರ್ಲಿ ಅಥವಾ ಯಾವುದೇ ಪಕ್ಷ ಆಗಿರ್ಲಿ, ಓಟ್ಗೋಸ್ಕರ ಕಾಲ್ ಹಿಡಿತಾರೆ, ಆಮೇಲೆ ತಲೆ ಮೇಲೆ ಕಾಲ್ ಹಿಡಿತಾರೆ. ಸೊ ಇವತ್ತು ಅದೇ ಆಗಿರೋದು. ಯುದ್ಧದ ಭೀತಿ, ಹರ್ಮುಜ್ ಜಲಸಂಧಿ ಎಲ್ಲ ಕಾರಣಗಳಿಂದಾಗಿ ಮತ್ತೆ ತೈಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಒಂದೇ ತಿಂಗಳಲ್ಲಿ ಈಗ 3ನೇ ಬಾರಿ ತೈಲ ಬೆಲೆ ಜಾಸ್ತಿ ಆಗ್ತಾ ಇರೋದು. ಕೇವಲ 10 ದಿನದಲ್ಲಿ 3ನೇ ಸಲ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳಾಗಿದೆ ವೀಕ್ಷಕರೇ. ಮೇ ತಿಂಗಳಲ್ಲೇ 3 ಹಂತದಲ್ಲಿ ತೈಲ ಬೆಲೆ ಏರಿಸಿ ಬಿಗ್ ಶಾಕ್ ಕೊಡಲಾಗಿದೆ. ಮೇ ಆರಂಭದಲ್ಲಿ 102 ರೂಪಾಯಿ ಇದ್ದಂತಹ ಲೀಟರ್ ಪೆಟ್ರೋಲ್ ಬೆಲೆ ಈಗ ಸುಮಾರು 108 ರೂಪಾಯಿ 0.09. ಇದಕ್ಕೆ ಸಂಬಂಧಪಟ್ಟಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೇ ಆರಂಭದಲ್ಲಿ 102 ರೂಪಾಯಿ ಇದ್ದಂತಹ ಪೆಟ್ರೋಲ್ ಬೆಲೆ ಈಗ ಸುಮಾರು 108.09 ರೂಪಾಯಿ ಆಗಿದೆ. ಅಂದ್ರೆ 90 ರೂಪಾಯಿ 99 ಪೈಸೆ ಇದ್ದಂತಹ ಡೀಸೆಲ್ ಲೀಟರ್ಗೆ ಈಗ 95 ರೂಪಾಯಿ 99 ಪೈಸೆ ಆಗಿದೆ. ಅಂದ್ರೆ 10 ದಿನದಲ್ಲಿ ಸುಮಾರು 5 ರೂಪಾಯಿ ಜಾಸ್ತಿ ಆಗಿದೆ. ಯು ಬಿಲೀವ್ ಮೀ, ಇದು ಇನ್ನೂ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇಲ್ಲಿಗೆ ನಿಲ್ಲಲ್ಲ ವೀಕ್ಷಕರೇ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ 125 ರೂಪಾಯಿವರೆಗೂ ಹೋಗ್ಬೋದು ಅಂತ ಹೇಳಲಾಗ್ತಾ ಇದೆ. ಸೊ ವರ್ಸ್ಟ್ ಸಿನಾರಿಯೋಗೆ ನೀವೆಲ್ಲ ರೆಡಿ ಆಗೋದು ಬೆಟರ್. ವೋಟ್ ಇದೆ, ಎಲೆಕ್ಷನ್ ಇದೆ ಅಂತ ನಮ್ಮ ಕಣ್ಣು ಮುಚ್ಚಿದ್ರು, ಈಗ ಕಣ್ಣು ಪೊರೆ ಹರಿದಿದೆ, ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹೀಗಾಗಿ ಜನನು ಕೂಡ ಮೆಂಟಲಿ ಪ್ರಿಪೇರ್ ಆಗಿ, ಯಾರೋ ಬಂದ್ಬಿಡ್ತಾರೆ ನಮ್ಮನ್ನ ರಕ್ಷಿಸ್ಬಿಡ್ತಾರೆ, ನಮ್ಮನ್ನ ಈ ಒಂದು ಬೆಲೆ ಏರಿಕೆ ಬಿಸಿಯಿಂದ ನಮ್ಮನ್ನ ಮೇಲೆ ಕೆತ್ತಿ ನಮ್ಮನ್ನ ಕೂಲಾಗಿ ತಂಪಾಗಿ ಇಡ್ತಾರೆ ಅಂತ ಭ್ರಮೆಯಲ್ಲಿ ಇರಬೇಡಿ. ಇದನ್ನ ನಾವೆಲ್ಲರೂ ಕೂಡ ನಿಭಾಯಿಸಲೇಬೇಕು. ಈ ಬೆಲೆ ಏರಿಕೆಯ ಬಿಸಿಯಲ್ಲಿ ನಾವು ಬೇಯಲೇಬೇಕು. ಹಾಗಾಗಿ ನೀವು ಮೆಂಟಲಿ ಪ್ರಿಪೇರ್ ಆಗಿ. ಯಾರು ಬಂದು ನಮ್ಮನ್ನು ಉದ್ಧಾರ ಮಾಡಲ್ಲ. ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಎಲೆಕ್ಷನ್ ವರ್ಗ ಮಾತ್ರ ನಿಮ್ ಕಣ್ಣೊರೆಸ್ತಾರೆ. ಎಲೆಕ್ಷನ್ ಮುಗಿದ ಮೇಲೆ ಯಾರು ನಿಮ್ಮ ಹತ್ರ ಬರಲ್ಲ, ಸುಳಿಯಲ್ಲ. ಸೊ ಹೀಗಾಗಿ ನಿಮ್ಮ ಜೀವನ ನೀವೇ ಮಾಡಬೇಕು. ನಿಮ್ಮ ಜೀವನವನ್ನ ಬೇರೆಯವ್ರು ಬಂದು ಉದ್ಧಾರ ಮಾಡಲ್ಲ. ನಾವು ಓಟ್ ಹಾಕಿದೀವಿ, ನಾವು ಓಟ್ ಹಾಕಿರೋದು ಇದಕ್ಕೇನೆ, ನಮ್ಮನ್ನು ಉದ್ಧಾರ ಮಾಡಕ್ಕೆ ಅಂತ ಭ್ರಮೆಯಲ್ಲಿ ಇರಬೇಡಿ. ಪ್ರಧಾನಿ ಮೋದಿ ಸಾಹೇಬ್ರು ಮಿತವಾಗಿ ಬಳಸಿ, ಮಿತವ್ಯಯ ಅಂದರು. 20 ದಿನಕ್ಕೆ 5 ರೂಪಾಯಿ ಜಾಸ್ತಿ ಆಗಿದೆ. ಪೆಟ್ರೋಲ್ ಪ್ರತಿ ಲೀಟರ್ಗೆ 3 ರಿಂದ 5 ರೂಪಾಯಿ, ಡೀಸೆಲ್ ಪ್ರತಿ ಲೀಟರ್ಗೆ ಈಗ 6 ರಿಂದ 8 ರೂಪಾಯಿ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಸೊ ಇಲ್ಲಿಗೆ ನಿಲ್ಲಲ್ಲ, ಇದು ಜಾಸ್ತಿ ಆಗ್ತಾನೆ ಇರುತ್ತೆ. ನೀವು ಅದಕ್ಕೋಸ್ಕರ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಬೇರೆ ಪರ್ಯಾಯ ಮಾರ್ಗಗಳು ಏನಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಯಾಕೆ ಅಂದರೆ ನಾವು ಆರ್ಥಿಕ ಸಂಕಷ್ಟದಲ್ಲಿ ಇದ್ದೀವಿ. ಮುಂದಿನ ದಿನಗಳು ಘನಘೋರ ಗಂಭೀರವಾದಂಥ ಪರಿಸ್ಥಿತಿಗೆ ನಾವು ಎಂಟ್ರಿ ಆಗೋರು ಇದ್ದೀವಿ. ಅದಕ್ಕೋಸ್ಕರ ಖರ್ಚು ವೆಚ್ಚ ಕಡಿಮೆ ಮಾಡಿ, ಸೇವಿಂಗ್ಸ್ ಮಾಡ್ಕೊಳ್ಳಿ. ಮುಂದೆ ಬರುವಂತಹ ಗಂಭೀರ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ನಮ್ಮನ್ನು ಸನ್ನದ್ಧರಾಗಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದೆ. ನಮಗೋಸ್ಕರ ಯಾರೂ ಬಂದು ನಮ್ಮನ್ನು ಈ ಒಂದು ಸಂಕಷ್ಟದಿಂದ ತಪ್ಪಿಸಿಕೊಳ್ಳೋದಕ್ಕೆ ನೆರವು ಮಾಡಲ್ಲ. ನಿಮ್ಮ ಜೀವನ ನಿಮ್ಮದೇ.
ಹಾಗಾದರೆ ಬನ್ನಿ ಎಷ್ಟು ಸಲ ಬೆಲೆ ಏರಿಕೆ ಆಗಿದೆ, ಎಷ್ಟೆಷ್ಟಾಗಿದೆ ಅಂತ ನೋಡೋಣ. ಮೇ 15ನೇ ತಾರೀಕು ಪೆಟ್ರೋಲು 106 ರೂಪಾಯಿ 17 ಪೈಸೆ ಇತ್ತು ಅಲ್ಲ, 106 ರೂಪಾಯಿ 17 ಪೈಸೆಗೆ ಜಾಸ್ತಿ ಆಯಿತು. ಅಂದರೆ 3 ರೂಪಾಯಿ 21 ಪೈಸೆ ಜಾಸ್ತಿ ಆಯಿತು ಮೇ 15ಕ್ಕೆ. ಅದಾದಮೇಲೆ ಮೇ 19ಕ್ಕೆ ಆಯಿತು. ಅದಾದಮೇಲೆ ಮೇ 23ಕ್ಕೆ ಆಯಿತು. 3 ಸಲ ಆಗಿದೆ 10 ದಿನದಲ್ಲಿ. ಸೊ ಬರೀ 3 ಸಾಲಕ್ಕೆ ಮುಕ್ತಾಯ ಆಗುತ್ತಾ? ನೋ ಚಾನ್ಸ್. ಯಾಕೆಂದರೆ ಇದನ್ನು ಎಲ್ಲ ಎಕ್ಸ್ಪರ್ಟ್ಸು ಹೇಳಿದರು, ಪೆಟ್ರೋಲ್ ಡೀಸೆಲ್ ಬೆಲೆ ಅನಿವಾರ್ಯವಾಗಿ ಏರಿಸಲೇಬೇಕಾಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ ಭಾಳಷ್ಟು ಆಯಿಲ್ ಕಂಪನಿಗಳು ಬ್ಲೀಡ್ ಆಗ್ತಾ ಇದ್ದಾವೆ. ಜನಸಾಮಾನ್ಯರಿಗೆ ಕಚ್ಚಾ ತೈಲ ಬೆಲೆ ಏರಿಕೆ ಏನಾಗಿದೆ ಅದರ ಒಂದು ಎಫೆಕ್ಟನ್ನು ನಾವು ಪಾಸ್ ಆನ್ ಮಾಡ್ತಾ ಇಲ್ಲ. ಬಿಕಾಸ್ ಆಫ್ ಎಲೆಕ್ಷನ್ಸ್ ಮುಗಿದ ಮೇಲೆ ಅದನ್ನು ಡೆಫಿನೆಟ್ಲಿ ಪಾಸ್ ಆನ್ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಮಾಡ್ತಾ ಇದ್ದಾರೆ. ಆದರೆ ಗಾಡಿಯಲ್ಲಿ ಓಡಾಡಿ, ಇಲ್ದಿದ್ರೆ ನಮ್ಮ ಕಡೆ ಅಂತಾರೆ ನಟರಾಜ ಸರ್ವಿಸ್ ಅಂತ, ಹಾಗೆ ನಡ್ಕೊಂಡು ಹೋಗಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಬಂದಿತ್ತು, ನಮಗೂ ಬರುತ್ತಲ್ಲ. ಆಮೇಲೆ ಇವರು ಸ್ಟೈಲ್ ಮಾಡ್ಕೊಂಡು ಮೆಟ್ರೋದಲ್ಲಿ ಹೋದ್ವಿ, ಸ್ಟೈಲ್ ಮಾಡ್ಕೊಂಡು ಬೈಕಲ್ಲಿ ಹೋದ್ವಿ, ಎಲ್ಲ 1 ದಿನ 2 ದಿನ ಡ್ರಾಮಾ ಮಾಡಿದರು. ಈಗ ಆರಾಮಾಗಿ ಓಡಾಡ್ತಾ ಇದ್ದಾರೆ. ಯಾರನ್ನೂ ನಂಬೋ ಪರಿಸ್ಥಿತಿಯಲ್ಲಿ ಜನ ಇಲ್ಲ. BJP ಅವರು ಡ್ರಾಮಾ, ಕಾಂಗ್ರೆಸ್ ಅವರು ಡ್ರಾಮಾ ಮೇಲೆ ಡ್ರಾಮಾ ಮಾಡ್ತಾರೆ ಹೊರತು ಜನರ ಒಂದು ಸಂಕಷ್ಟಕ್ಕೆ ಸ್ಪಂದಿಸಕ್ಕೆ ಅವ್ರ ಹತ್ರ ಏನಿದೆ ಪಾಪ. ಇಡೀ ಪ್ರಪಂಚನೇ ನಲುಗುತ್ತಾ ಇದೆ, ನಾವು ನಲಗಬೇಕು. ನಾವು ನಲಗಲ್ಲ, ಯಾರೋ ಇದ್ದಾರೆ ಅವ್ರು ನಮ್ಮನ್ನ ಕಾಪಾಡಿಬಿಡ್ತಾರೆ ಅಂತ ಭ್ರಮೆ ಹುಟ್ಟಿಸಿದ್ರಷ್ಟೇ. ಯಾರೂ ಏನು ಕಾಪಾಡೋಕ್ಕಾಗಲ್ಲ, ಎಲ್ಲರಿಗಾಗಿದ್ದು ನಮಗೆ ಆಗುತ್ತೆ.